Hello guys, Praveen here. Welcome to my channel. ಇವತ್ತು ನಾವು ಕಾಲ್ ಆಪ್ಷನ್ ಅಂದ್ರೆ ಏನು ಅಂತ ನೋಡೋಣ. What is a call option? Call option gives the buyer the right but not the obligation to buy the underlying asset at a particular price on or before the expiration date. ಇದು ಕಾಲ್ ಆಪ್ಷನ್ನ ಸ್ಟ್ಯಾಂಡರ್ಡ್ ಡೆಫಿನೇಷನ್. ಇದು ಸ್ವಲ್ಪ ಅರ್ಥ ಆಗದೆ ಇರ್ಬೋದು. ನಾವೊಂದು ರಿಯಲ್ ಟೈಮ್ ಎಕ್ಸಾಂಪಲ್ ತೊಗೊಂಡು ನೋಡಿದರೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ನಾವೊಂದು ರಿಯಲ್ ಎಸ್ಟೇಟ್ ಎಕ್ಸಾಂಪಲ್ ತೊಗೊಳೋಣ. ರಿಯಲ್ ಎಸ್ಟೇಟ್ ಏಜೆನ್ಸಿಯವರು ಒಂದು ದೊಡ್ಡ ಪ್ಲಾಟ್ ತೊಗೊಂಡು 30-40 ಸೈಟ್ಸ್ ಮಾಡ್ತಾ ಇದ್ದಾರೆ. ಆ ಸೈಟ್ ಕಂಪ್ಲೀಟ್ ಆಗೋದಕ್ಕೆ 1 ಇಯರ್ ಬೇಕು. 1 ಇಯರ್ ನಂತರ ಆ ಸೈಟಿನ ಬೆಲೆ 10 ಲಕ್ಷ ಕೋಟ್ ಮಾಡ್ತಾರೆ. ಈಗ ರಿಯಲ್ ಎಸ್ಟೇಟ್ ಏಜೆನ್ಸಿದು ಒಂದು ಕಂಡೀಷನ್ ಇದೆ. ನೀವು ಸೈಟ್ನ ಕೊಂಡ್ಕೋಬೇಕು ಅಂದರೆ ಈಗ ಅವ್ರ ಹತ್ರ 1 ಲಕ್ಷ ಕೊಟ್ಬಿಟ್ಟು ಅಗ್ರಿಮೆಂಟ್ ಮಾಡ್ಕೋಬೇಕು. ಉಳಿದಿರೋ 9 ಲಕ್ಷನ 1 ವರ್ಷದ ನಂತರ ಕೊಡ್ಬೋದು. ಈಗ ಸೈಟ್ ಯಾರಿಗಾರು ಕೊಂಡ್ಕೊಳಕ್ಕೆ ಇಷ್ಟ ಇದೆ ಅಂದ್ಕೊಳ್ಳಿ. ನನಗೆ ಫಾರ್ ಎಕ್ಸಾಂಪಲ್ ನನಗೆ ಆ ಸೈಟ್ನ ಕೊಂಡ್ಕೋಬೇಕು ಅಂತ ಇಷ್ಟ ಇದೆ. ಏಕೆ ಅಂದರೆ ನನಗೆ 1 ವರ್ಷದ ನಂತರ ಆ ಸೈಟಿನ ಬೆಲೆ ಜಾಸ್ತಿ ಆಗ್ಬೋದು ಅಂತ ನನ್ನೊಂದು ಅಸಂಪ್ಷನ್ ಇದೆ. ಈಗ ನಾನೇನು ಮಾಡ್ತೀನಿ, 1 ಲಕ್ಷ ಕೊಟ್ಟು ಅವ್ರ ಹತ್ರ ಅಗ್ರಿಮೆಂಟ್ ಮಾಡ್ಕೊತೀನಿ. ಆ ಅಗ್ರಿಮೆಂಟ್ ಆದ ನಂತರ 3 ಸಿನಾರಿಯೋಸ್ ಆರ್ ಪಾಸಿಬಲ್. ಯಾವಪ್ಪ 3 ಸಿನಾರಿಯೋ ಅಂದರೆ, ಸಿನಾರಿಯೋ ನಂಬರ್ 1, 1 ವರ್ಷದ ನಂತರ ಆ ಸೈಟಿನ ಬೆಲೆ ಜಾಸ್ತಿ ಆಗ್ಬೋದು, ಆಗ ನನಗೆ ಪ್ರಾಫಿಟ್ ಆಗುತ್ತೆ. ಸಿನಾರಿಯೋ ನಂಬರ್ 2, 1 ವರ್ಷದ ನಂತರ ಆ ಸೈಟಿನ ಬೆಲೆ ಸೇಮ್ ಇರ್ಬೋದು, 10 ಲಕ್ಷ ಕೋಟ್ ಮಾಡಿದಾರಲ್ಲ ಅದು 10 ಲಕ್ಷ ಇರ್ಬೋದು, ಆಗ ನನಗೆ ಲಾಸ್ಗೂ ಆಗಲ್ಲ ಲಾಭನೂ ಆಗಲ್ಲ. ಸಿನಾರಿಯೋ 3, ಈಗ ಆ ಸೈಟಿನ ಬೆಲೆ ಕಡಿಮೆ ಆಗ್ಬೋದು, ಆಗ ನನಗೆ ಲಾಸ್ ಆಗುತ್ತೆ. ಈ 3 ಸಿನಾರಿಯೋಗಳನ್ನು ನಾವು ನೋಡೋಣ. ಸಿನಾರಿಯೋ 1, ಇನ್ಕ್ರೀಸ್ ಇನ್ ದ ಲ್ಯಾಂಡ್ ವ್ಯಾಲ್ಯೂ. ಆ ಸೈಟಿನ ಬೆಲೆ ಜಾಸ್ತಿ ಆಯಿತು. ಫಾರ್ ಎಕ್ಸಾಂಪಲ್ 10 ಲಕ್ಷ ಇರೋದು 20 ಲಕ್ಷ ಆಯಿತು ಆಫ್ಟರ್ 1 ಇಯರ್. 1 ವರ್ಷದ ನಂತರ 10 ಲಕ್ಷದಿಂದ 20 ಲಕ್ಷಕ್ಕೆ ಹೋಯಿತು, ಆಗ ನನಗೇನಾಗುತ್ತೆ, 10 ಲಕ್ಷ ಪ್ರಾಫಿಟ್ ಆಯಿತು. ಈಗ ನಾನೇನು ಮಾಡ್ತೀನಿ, ನನಗೆ 2 ಆಪ್ಷನ್ ಇದೆ. ನಾನು 9 ಲಕ್ಷ ಕೊಟ್ಟು ಆ ಸೈಟ್ನ ನಾನು ರಿಜಿಸ್ಟರ್ ಮಾಡ್ಕೋಬೋದು, ಇಲ್ಲ ಅಂದರೆ ಅದನ್ನು 20 ಲಕ್ಷಕ್ಕೆ ನಾನು ಬೇರೆಯವ್ರಿಗೆ ಕೊಡ್ಬೋದು. ಸೊ ಈಗ 2ನೇ ಸಿನಾರಿಯೋ ನೋಡೋಣ. 2ನೇ ಸಿನಾರಿಯೋದಲ್ಲಿ ನೋ ಚೇಂಜ್ ಇನ್ ದ ಲ್ಯಾಂಡ್ ವ್ಯಾಲ್ಯೂ, ಅಂದರೆ ಆ ಪ್ರೈಸ್ ಇದೆಯಲ್ಲ ಸೈಟಿಂದು 1 ವರ್ಷದ ನಂತರ 10 ಲಕ್ಷ ಇತ್ತು, ಜಾಸ್ತಿನೂ ಆಗಲಿಲ್ಲ ಕಡಿಮೆನೂ ಆಗಲಿಲ್ಲ. ಈಗ ನಾನು 2 ಪಾಸಿಬಿಲಿಟಿ ಇದೆ. ನಾನು ರಿಜಿಸ್ಟರ್ ಮಾಡ್ಕೋಬೋದು 9 ಲಕ್ಷ ಕೊಟ್ಬಿಟ್ಟು, ಇಲ್ಲ ಅಂದರೆ ನಾನು 10 ಲಕ್ಷಕ್ಕೆ ಬೇರೆಯವರಿಗೆ ಮಾರ್ಬಿಡ್ಬೋದು. ಈಗ ಸಿನಾರಿಯೋ 3, ಡಿಕ್ರೀಸ್ ಇನ್ ದ ಲ್ಯಾಂಡ್ ವ್ಯಾಲ್ಯೂ. 10 ಲಕ್ಷ ಇರೋ ಸೈಟು 1 ವರ್ಷದ ನಂತರ 5 ಲಕ್ಷಕ್ಕೆ ಬಂದುಬಿಡ್ತು. ಆಗ ನಾನೇನು ಮಾಡ್ತೀನಿ ಅಂದರೆ, ನಾನು ಅವ್ರ ಹತ್ರ 1 ಲಕ್ಷ ಕೊಟ್ಟು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೆ. ಸೊ ನಾನೇನು ಮಾಡ್ತೀನಿ, ಆ ಅಗ್ರಿಮೆಂಟನ್ನು ಎಕ್ಸ್ಪೈರ್ ಆಗೋದಕ್ಕೆ ಬಿಟ್ಬಿಡ್ತೀನಿ. 1 ವರ್ಷದ ನಂತರ ಆ ಅಗ್ರಿಮೆಂಟ್ ಎಕ್ಸ್ಪೈರ್ ಆಗೋಗ್ಬಿಡುತ್ತೆ. ಸೊ ನನಗೆ 1 ಲಕ್ಷ ಲಾಸ್ ಆಗುತ್ತೆ, ಆದರೆ ನನಗೆ 4 ಲಕ್ಷ ಉಳಿಯುತ್ತೆ. 4 ಲಕ್ಷ ಹೇಗೆ ಉಳಿಯುತ್ತೆ ಅಂದರೆ, ನಾನೇನಾದ್ರು ಈಗ ಸೈಟ್ನ ಕೊಂಡ್ಕೊಂಡ್ರೆ 9 ಲಕ್ಷ ಕೊಟ್ಟು 5 ಲಕ್ಷ ಸೈಟ್ನ 9 ಲಕ್ಷ ಕೊಟ್ಟು ಕೊಂಡ್ಕೊಂಡ್ರೆ ನನಗೆ 4 ಲಕ್ಷ ಲಾಸ್ ಆಗುತ್ತೆ. ಸೊ ನಾನೇನು ಮಾಡ್ತೀನಿ, ಸೈಟಿನ ಬೆಲೆ ಅಲ್ಲಿ ಕಡಿಮೆ ಆಗಿರೋ ಕಾರಣ ನಾನು ಕೊಂಡ್ಕೊಳಲ್ಲ, ಅದನ್ನು ನನ್ನ ಅಗ್ರಿಮೆಂಟ್ನ ಎಕ್ಸ್ಪೈರ್ ಆಗೋದಕ್ಕೆ ಬಿಟ್ಬಿಡ್ತೀನಿ. ಈಗ ನಾವು ಈ ಎಕ್ಸಾಂಪಲ್ ನೋಡಿದ್ವಲ್ಲ, ಈಗ ನಾವು ಕಾಲ್ ಡೆಫಿನೇಷನ್ಗೆ ಹೋಗ್ಬಿಟ್ಟು ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡೋಣ. ಈಗ ನಮಗೆ ಇದು ಅರ್ಥ ಆಗುತ್ತೆ. ಕಾಲ್ ಆಪ್ಷನ್ ಗಿವ್ಸ್ ದ ಬೈಯರ್ ದ ರೈಟ್. ಇದು ಇಂಪಾರ್ಟೆಂಟ್ ನೋಡಿ, ಬೈಯರ್ ದ ರೈಟ್. ಕಾಲ್ ಆಪ್ಷನ್ ಬೈಯರ್ ಹ್ಯಾಸ್ ದ ರೈಟ್. ಓಕೆ, ಅಂದರೆ ಈ ಕಾಲ್ ಆಪ್ಷನ್ ತೊಗೊಂಡಿರ್ತಾರಲ್ಲ ಅವರಿಗೆ ರೈಟ್ ಇರುತ್ತೆ ಅಂಡರ್ಲೈಯಿಂಗ್ ಅಸೆಟ್ನ. ನಮ್ಮ ಎಕ್ಸಾಂಪಲಲ್ಲಿ ನಾವು 1 ಲಕ್ಷ ಕೊಟ್ಟು ಅಗ್ರಿಮೆಂಟ್ ಮಾಡ್ಕೊಂಡಿದ್ವಲ್ಲ, ನಮಗೆ ಒಂದು ಇದಿರುತ್ತೆ, ರೈಟ್ ಇರುತ್ತೆ. ನಾನು ಆ ಸೈಟನ್ನು 1 ವರ್ಷ ಆದಮೇಲೆ ತೊಗೊಳೋ ರೈಟ್ ನನ್ನ ಹತ್ರ ಇರುತ್ತೆ. ಬಟ್ ನಾಟ್ ದ ಆಬ್ಲಿಗೇಷನ್ ಟು ಬೈ ದ ಅಂಡರ್ಲೈಯಿಂಗ್ ಅಸೆಟ್. ಆದರೆ ನನಗೆ ರೈಟ್ ಇದೆ ಕೊಂಡ್ಕೊಳೋದಕ್ಕೆ, ಆದರೆ ನಾನು ಕೊಂಡ್ಕೊಳ್ಳೇಬೇಕು ಅಂತ ರೂಲ್ ಇಲ್ಲ. ಅದು ಕಾಲ್ ಆಪ್ಷನ್ನ ಬೈಯರ್ ಇಷ್ಟ. ಅವರಿಗೆ ಬೇಕು ಅಂದರೆ ಅವ್ರು ಕೊಂಡ್ಕೋಬೋದು, ಇಲ್ಲ ಅಂದರೆ ಆ ಆಪ್ಷನ್ನ ಎಕ್ಸ್ಪೈರ್ ಆಗೋದಕ್ಕೂ ಬಿಡ್ಬೋದು. ಇದು ಕಾಲ್ ಆಪ್ಷನ್ನ ಡೆಫಿನೇಷನ್. ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊತೀನಿ. ಈಗ ಕೆಲವು ಟರ್ಮ್ಸ್ಗಳನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಈಗ ಏನಪ್ಪ ಟರ್ಮ್ಸ್ಗಳು? ಕಾಲ್ ಬೈಯರ್ ಅಂದರೆ ಯಾರು? ನಾವೀಗ 1 ಲಕ್ಷ ಕೊಟ್ಬಿಟ್ಟು ಅಗ್ರಿಮೆಂಟ್ ಮಾಡ್ಕೊಂಡಿದ್ವಲ್ಲ, ನಾವೇನಾದ್ವಿ ಕಾಲ್ ಬೈಯರ್ ಆದ್ವಿ. ದ ರಿಯಲ್ ಎಸ್ಟೇಟ್ ಏಜೆನ್ಸಿನವ್ರು ಏನಾದರೂ ನಮಗೆ ಕಾಲ್ನ ಸೆಲ್ ಮಾಡಿದ್ರು. ಪ್ರೀಮಿಯಮ್ ಅಂದರೆ ನಾವೀಗ ಕಾಲ್ ಪ್ರೀಮಿಯಮ್ ನಾವು ಎಷ್ಟು ಕೊಟ್ಟಿದ್ವಿ ಅಗ್ರಿಮೆಂಟ್ ಟೈಮಲ್ಲಿ? 1 ಲಕ್ಷ. ದಟ್ ಈಸ್ ಕಾಲ್ಡ್ ಆಸ್ ಎ ಕಾಲ್ ಪ್ರೀಮಿಯಮ್. ಎಕ್ಸ್ಪಿರೇಷನ್ ಡೇಟ್ ಅಂದರೆ ಯಾವಾಗ ಎಕ್ಸ್ಪೈರ್ ಆಗುತ್ತೆ ಅಗ್ರಿಮೆಂಟು? 1 ವರ್ಷದ ನಂತರ. ದಟ್ ಈಸ್ ಕಾಲ್ಡ್ ಆಸ್ ಎ ಎಕ್ಸ್ಪಿರೇಷನ್ ಡೇಟ್.
ಸ್ಟ್ರೈಕ್ ಪ್ರೈಸ್ ಅಂದ್ರೇನು, ನಾವು ಎಷ್ಟು ಕ್ಯಾಶ್ ಸೈಟನ್ನು ಕೊಂಡ್ಕೊಳಕ್ಕೆ ಒಪ್ಕೊಂಡಿದ್ವಿ ಆಫ್ಟರ್ 1 ಇಯರ್ ಅದು 10 ಲಕ್ಷಕ್ಕೆ, ಅದನ್ನು ಸ್ಟ್ರೈಕ್ ಪ್ರೈಸ್ ಅಂತ ಕರೀತಾರೆ. ನಿಮಗೆ ಈ ಟರ್ಮ್ಸ್ ಗೊತ್ತಿರಬೇಕು, ಏಕೆಂದರೆ ನಾವು ಕಾಲ್ ಆಪ್ಷನ್ನ ಬೈ ಮಾಡೋದು ಸೆಲ್ ಮಾಡೋದು ಎಲ್ಲ ಆಪ್ಷನ್ ಚೈನಲ್ಲಿ ನೋಡಬೇಕಾದ್ರೆ ನಿಮಗೆ ಈ ಟರ್ಮ್ಸ್ ಗೊತ್ತಿದ್ರೆ ಹೆಲ್ಪ್ ಆಗುತ್ತೆ. ಓಕೆ, ನಾವೀಗ ಆಪ್ಷನ್ ಚೈನಿಗೆ ಹೋಗ್ಬಿಟ್ಟು ನೋಡೋಣ. ನಾವೀಗ NSE ಇಂಡಿಯಾ ಆಪ್ಷನ್ ಚೈನಲ್ಲಿ ಇದ್ದೀವಿ. ಈಗ ಒಂದು ಲೈವ್ ಎಕ್ಸಾಂಪಲ್ನ ನೋಡೋಣ. ಆಪ್ಷನ್ಸ್ ಕಾಂಟ್ರಾಕ್ಟ್, ಇಲ್ಲಿ ಸೆಲೆಕ್ಟ್ ಮಾಡಿರೋ ಆಪ್ಷನ್ ಕಾಂಟ್ರಾಕ್ಟ್ ಯಾವುದು? ನಿಫ್ಟಿ. ಎಕ್ಸ್ಪೈರಿ ಡೇಟ್, ಎಕ್ಸ್ಪೈರಿ ಯಾವಾಗ ಆಗುತ್ತೆ ಈ ಕಾಂಟ್ರಾಕ್ಟು? 29 ಸೆಪ್ಟೆಂಬರ್ಗೆ ಎಕ್ಸ್ಪೈರ್ ಆಗುತ್ತೆ. ಇಲ್ಲಿ ನಾವು ಮಂತ್ಲಿ ಕಾಂಟ್ರಾಕ್ಟ್ ಚೂಸ್ ಮಾಡಿದ್ದೀವಿ. ನಿಮಗೆ ಜ್ಞಾಪಕ ಇರ್ಬೋದು, ನಮ್ಮ ರಿಯಲ್ ಎಸ್ಟೇಟ್ ಎಕ್ಸಾಂಪಲಲ್ಲಿ ನಮ್ಮದು ಕಾಂಟ್ರಾಕ್ಟ್ ಎಕ್ಸ್ಪೈರಿ ಎಷ್ಟಿತ್ತು? 1 ಇಯರ್ ಇತ್ತು. ಓಕೆ, ಈಗ ನಿಫ್ಟಿದು ಕರೆಂಟ್ ಮಾರ್ಕೆಟ್ ವ್ಯಾಲ್ಯೂ ಏನು ನಡೀತಾ ಇದೆ? 17,833 ರೂಪಾಯಿ ನಡೀತಾ ಇದೆ. ಇಲ್ಲಿ ಆಪ್ಷನ್ ಚೈನಲ್ಲಿ 2 ಸೆಕ್ಷನ್ ಇದೆ, ಒಂದು ಕಾಲ್ಸ್ ಅಂತ, ಇನ್ನೊಂದು ಪುಟ್ಸ್ ಅಂತ. ನಾವಿವತ್ತು ಕಾಲ್ಸ್ ಮಾತ್ರ ನೋಡ್ತಾ ಇದ್ದೀವಿ. ಇಲ್ಲಿ ನೋಡ್ಬೋದು 17,900, 17,950, 18,000. ಇದನ್ನೇನಂತ ಕರೀತಾರೆ ಅಂದರೆ ಸ್ಟ್ರೈಕ್ ಪ್ರೈಸ್ ಅಂತ ಕರೀತಾರೆ. ಇಲ್ಲಿ ಇನ್ನೂ ಒಂದು ಇಂಪಾರ್ಟೆಂಟ್ ಕಾಲಮ್ ಇದೆ, ಅದು ಯಾವುದಪ್ಪ ಅಂದರೆ ಎಲ್ ಟಿ ಪಿ ಅಂದರೆ ಲಾಸ್ಟ್ ಟ್ರೇಡೆಡ್ ಪ್ರೈಸ್. ಓಕೆ, ಈಗ 18,000 ಕಾಲ್ ಇದೆಯಲ್ಲ, ಇದು ಲಾಸ್ಟ್ ಟ್ರೇಡೆಡ್ ಪ್ರೈಸ್ ಏನಿದೆ? 196 ರೂಪಾಯಿ ಇದೆ. ಓಕೆ, ಈಗ ನಾನು 18,000 ಕಾಲ್ನ ಕೊಂಡ್ಕೋಬೇಕು ಅಂದರೆ ನನಗೆ 196 ರೂಪಾಯಿ ಕೊಡಬೇಕು. ಪ್ಲಸ್ ಈಗ ನಿಫ್ಟಿದು ಲಾಟ್ ಸೈಜ್ ಏನಿದೆ? 50 ಇದೆ. ಈಗ 50 × 196 ರೂಪಾಯಿ ಕೊಟ್ಟರೆ ನನಗೆ 18,000 ಕಾಲ್ ಆಪ್ಷನ್ ಸಿಗುತ್ತೆ. ಅದು ಎಕ್ಸ್ಪೈರಿ ಯಾವಾಗಿದೆ? 29 ಸೆಪ್ಟೆಂಬರ್ಗೆ ಎಕ್ಸ್ಪೈರ್ ಆಗ್ತಾ ಇದೆ. ಈಗ ನಾವು ಈ ಕಾಲ್ನ ಒಂದು ಬೈ ಮಾಡಿಕೊಂಡು ಸ್ಟ್ರಾಟಜಿ ಬಿಲ್ಡರಲ್ಲಿ ನೋಡೋಣ. ಈಗ ನಾವು ಆಪ್ಸ್ಟ್ರಾದಲ್ಲಿದ್ದೀವಿ, ಇದು ಅದರ ಸ್ಟ್ರಾಟಜಿ ಬಿಲ್ಡರ್. ಓಕೆ, ಇದು ನೋಡ್ತಾ ಇದ್ದೀರಲ್ಲ, ಇದು ಆಪ್ಷನ್ ಚೈನ್. ನಾವು NSE ಆಪ್ಷನ್ ಚೈನ್ ನೋಡಿದ್ವಲ್ಲ, ಸೇಮ್ ಆಪ್ಷನ್ ಚೈನ್. ಓಕೆ, ಈಗ ನಾವು 18,000 ಕಾಲ್ ಕೊಂಡ್ಕೊಳ್ಳೋಣ. ನೋಡಿ, ಈಗ ನಾವು 18,000 ಕಾಲ್ ಕೊಂಡ್ಕೊಂಡಿದ್ದೀವಿ. ಕಾಲ್ ಕೊಂಡ್ಕೊಳೋದಕ್ಕೆ ನಾವು ಪ್ರೀಮಿಯಂ ಕೊಟ್ಟಿದ್ದೀವಿ. ಎಷ್ಟು ಪ್ರೀಮಿಯಂ ಕೊಟ್ಟಿದ್ದೀವಿ? 9,755 ರೂಪಾಯಿ ಪ್ರೀಮಿಯಂ ಕೊಟ್ಟಿದ್ದೀವಿ. ನಿಮಗೆ ಜ್ಞಾಪಕ ಇರ್ಬೋದು, ನಾವು ರಿಯಲ್ ಎಸ್ಟೇಟ್ ಸೈಟ್ ಕೊಂಡ್ಕೊಳೋದಕ್ಕೆ ಒಂದು ಅಗ್ರಿಮೆಂಟಿಗೆ ಎಷ್ಟು ಕೊಟ್ಟಿದ್ವಿ? 1 ಲಕ್ಷ ಕೊಟ್ಟಿದ್ವಿ. ಇಲ್ಲಿ ನಾವು ಕಾಲ್ ಆಪ್ಷನ್ ಕೊಂಡ್ಕೊಳೋದಕ್ಕೆ 9,755 ರೂಪಾಯಿ ಕೊಟ್ಟಿದ್ದೀವಿ. ಈ ಕಾಲ್ ಆಪ್ಷನ್ ಯಾವಾಗ ಎಕ್ಸ್ಪೈರ್ ಆಗುತ್ತೆ? 29 ಸೆಪ್ಟೆಂಬರ್ಗೆ ಎಕ್ಸ್ಪೈರ್ ಆಗುತ್ತೆ. ನಮ್ಮ ರಿಯಲ್ ಎಸ್ಟೇಟ್ ಏಜೆನ್ಸಿನಲ್ಲಿ ನಮ್ಮ ಅಗ್ರಿಮೆಂಟ್ ಯಾವಾಗ ಎಕ್ಸ್ಪೈರ್ ಆಗ್ತಿತ್ತು? 1 ವರ್ಷದ ನಂತರ ಎಕ್ಸ್ಪೈರ್ ಆಗ್ತಿತ್ತು. ಹಾಗೆ ಈ ಕಾಲ್ ಆಪ್ಷನ್ಗೂ ಎಕ್ಸ್ಪೈರ್ ಇದೆ, ಅದು 29 ಸೆಪ್ಟೆಂಬರ್. ಓಕೆ, ಈಗ ಮಾರ್ಕೆಟು ಕೆಳಗಡೆ ಹೋಯಿತು ಅಂತ ಇಟ್ಕೊಳ್ಳಿ, ಆವಾಗ ಏನಾಗುತ್ತೆ? ಈ ಕಾಲ್ ಪ್ರೀಮಿಯಮ್ ಕಡಿಮೆ ಆಗುತ್ತೆ, ಆವಾಗ ನಮಗೆ ಲಾಸ್ ಆಗುತ್ತೆ. ಈಗ ಮಾರ್ಕೆಟ್ ಮೇಲ್ಗಡೆ ಹೋದರೆ ನಮಗೆ ಲಾಭ ಆಗುತ್ತೆ. ಓಕೆ, ಈಗ ಮಾರ್ಕೆಟು ಇನ್ನೊಂದು ಪಾಯಿಂಟ್ ಇದೆ ನೋಡಿ, ಬ್ರೇಕ್ ಇವನ್ ಅಂದರೆ ನಮಗೆ ಲಾಭನೂ ಆಗಲ್ಲ ನಷ್ಟನೂ ಆಗದೇ ಇರೋ ಪಾಯಿಂಟ್ ಯಾವುದು ಅಂದರೆ ಎಕ್ಸ್ಪೈರಿ ಯಾವಾಗಿದೆ? 29 ಸೆಪ್ಟೆಂಬರ್, ರೈಟ್? 29 ಸೆಪ್ಟೆಂಬರು 18,196 ರೂಪಾಯಲ್ಲಿ ಎಕ್ಸ್ಪೈರ್ ಆಯಿತು ಅಂದರೆ ನಮಗೆ ಲಾಭನೂ ಆಗಲ್ಲ ನಷ್ಟನೂ ಆಗಲ್ಲ. ಅದ್ರ ಮೇಲ್ಗಡೆ ಹೋದರೆ ನಮಗೆ ಲಾಭ ಆಗುತ್ತೆ. ಅದಕ್ಕಿಂತ ಕೆಳಗಡೆ ಏನಾದ್ರು ಎಕ್ಸ್ಪೈರ್ ಆಯಿತು ಅಂದರೆ ನಮಗೆ ಲಾಸ್ ಆಗುತ್ತೆ. ಓಕೆ, ಈಗ ಒಂದು ಉದಾಹರಣೆ ತೊಗೊಳ್ಳೋಣ. ಮಾರ್ಕೆಟು ಫಾರ್ ಎಕ್ಸಾಂಪಲ್ಲು ಸೆಪ್ಟೆಂಬರ್ 29ನೇ ತಾರೀಕು ಸಮ್ವೇರ್ ಅರೌಂಡ್ ಹಿಯರ್ 18,558 ಎಕ್ಸ್ಪೈರ್ ಆಯಿತು ಅಂತ ಇಟ್ಕೊಳ್ಳೋಣ. ಆಗ ನಮಗೆ ಲಾಭ ಎಷ್ಟಾಗುತ್ತೆ? 18,145 ರೂಪಾಯಿ ಲಾಭ ಆಗುತ್ತೆ. ಓಕೆ, ಈಗ ನಿಮಗೊಂದು ಡೌಟ್ ಬರ್ಬೋದು, ನಾವು ತೊಗೊಂಡಿರೋ ಆಪ್ಷನ್ನ ಎಕ್ಸ್ಪೈರಿ ತನಕನೂ ಹೋಲ್ಡ್ ಮಾಡಬೇಕಾ? ಇದಕ್ಕೆ ಆನ್ಸರ್ ಬಂದು ಸಿಂಪಲ್, ಇಲ್ಲ. ಉದಾಹರಣೆಗೆ ನಾಳೆನೇ ಮಾರ್ಕೆಟ್ ಒಂದು 2% ಮೇಲ್ಗಡೆ ಹೋಗ್ಬಿಡ್ತು ಅಂದ್ಕೊಳ್ಳಿ. ಲೈಕ್ ಇಲ್ಲಿ ನೋಡ್ಬೋದು, ಈಗ 10,600 ಚಿಲ್ಲರೆ ನಿಮಗೆ ಲಾಭ ಆಗ್ತಾ ಇದೆ. ನೀವು ಅವಾಗ ಆ ಕಾಲ್ ಆಪ್ಷನ್ನ ಸೆಲ್ ಮಾಡಿಬಿಟ್ಟು ನಿಮ್ಮ ಪ್ರಾಫಿಟ್ನ ಬುಕ್ ಮಾಡ್ಬೋದು. ಓಕೆ, ಈಗ ಮಾರ್ಕೆಟು ಮೇಲೆ ಹೋದಾಗೆಲ್ಲ ನಿಮ್ಮ ಕಾಲ್ ಆಪ್ಷನ್ ಪ್ರೀಮಿಯಮ್ ಜಾಸ್ತಿ ಆಗ್ತಾ ಹೋಗುತ್ತೆ. ಮಾರ್ಕೆಟ್ ಕೆಳಗಡೆ ಬಂದರೆ ಕಾಲ್ ಆಪ್ಷನ್ ಪ್ರೀಮಿಯಮ್ ಕಡಿಮೆ ಆಗ್ತಾ ಹೋಗುತ್ತೆ. ಇದು ಕಾಲ್ ಆಪ್ಷನ್ ಬಿಹೇವಿಯರ್. ಓಕೆ, ಇಲ್ಲಿ ಇನ್ನೊಂದು ಪಾಯಿಂಟ್ ನೋಡ್ಬೋದು, ಕಾಲ್ ಆಪ್ಷನಲ್ಲಿ ನೀವು ಮ್ಯಾಕ್ಸಿಮಮ್ ಲಾಸ್ ಆಗೋದು ಎಷ್ಟಿದೆ? 9,755 ರೂಪಾಯಿ. ಯಾವುದು ನೀವು ಪ್ರೀಮಿಯಂ ಕೊಟ್ಟಿದ್ದೀರಲ್ಲ ಅದೇ ನಿಮ್ಮ ಮ್ಯಾಕ್ಸಿಮಮ್ ಲಾಸ್ಟ್. ಪ್ರಾಫಿಟ್ ಕ್ಯಾನ್ ಬಿ ಅನ್ಲಿಮಿಟೆಡ್. ಓಕೆ, ಪ್ರಾಫಿಟ್ ಎಷ್ಟು ಬೇಕಾದ್ರೂ ಆಗ್ಬೋದು. ಓಕೆ, ಅದು ಡಿಪೆಂಡ್ಸ್ ಆನ್ ದ ಮಾರ್ಕೆಟ್ ಮೂಮೆಂಟ್ ಇರುತ್ತೆ. ನಿಮಗೀಗ ಕಾಲ್ ಆಪ್ಷನ್ ಅಂದರೆ ಏನು ಅಂತ ಅರ್ಥ ಆಗಿದೆ ಅಂದ್ಕೊತೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.